ಹಾಯ್ ಎಲ್ಲರಿಗೂ ನಮಸ್ತೆ. ನಾನು ನಿಮ್ಮ ಆಶಾ ಚಂದ್ರಭಟ್. ಆಶಾ ಸ್ಥಳ ಪಾಕಕ್ಕೆ ನಿಮಗೆಲ್ಲರಿಗೂ ಸ್ವಾಗತ. ಇವತ್ತೊಂದು ಸ್ವಲ್ಪ ಊರಿನ ಹರುವೆ ಸಿಕ್ಕಿದೆ. ನಮ್ಮ ಊರಲ್ಲೆಲ್ಲ ಇದನ್ನು ಬೆಳೀತಾರೆ. ಅಂತಹ ಒಂದು ಕೆಂಪು ಹರುವೆ ನನಗೆ ಸಿಕ್ಕಿದೆ ಇವತ್ತು. ಅದನ್ನು ಉಪಯೋಗಿಸ್ಕೊಂಡು ಇವತ್ತು ಸಾಸಿವೆಯನ್ನು ಹೇಗೆ ಮಾಡ್ಬೋದು ಅಂತ ಹೇಳ್ದನ್ನು ತೋರಿಸ್ಕೊಡ್ತಾ ಇದ್ದೇವೆ. ಇದಕ್ಕೆ ಎಳೆಯದಾದ ಸಣ್ಣ ಸಣ್ಣ ಹರಿವೆ ಬೇಕಾಗ್ತದೆ. ಕೆಂಪು ಹರಿವೆ ಆದರೆ ತುಂಬ ರುಚಿ ಇದು. ಇದರಲ್ಲಿ ಬಿಳಿ ಹರಿವೆ ಬರ್ತದೆ, ಹಾಗೆಯೇ ಒಂದು ಸ್ವಲ್ಪ ಬಿಳಿ ಸಾಲ, ಕೆಂಪು ಸಾಲ, ಆ ಕಲರ್ ಮಧ್ಯ ಕಲರಲ್ಲಿ ಒಂದು ಕಲರ್ ಬರ್ತದೆ. 2-3 ಕಲರಿದ್ದು ಬರ್ತದೆ. ಇವತ್ತು ನಾನು ಕೆಂಪು ಕಲರಿದ್ದು ಮಾಡ್ತಾಯಿದ್ದೇನೆ. ಇದರಲ್ಲಿ ನೋಡಿ, ಬೇರಿನ ಭಾಗವನ್ನು ತೆಗೆದು ಚೆನ್ನಾಗಿ ತೊಳ್ಕೊಳ್ಬೇಕು ಹರಿವೆಯನ್ನು. ಹಾಗೆ ಕ್ಲೀನ್ ಮಾಡಿಕೊಳ್ಬೇಕು, ಹುಳಗಳೆಲ್ಲ ಇಲ್ಲದ ಹಾಗೆ. ನಂತರ ಅದನ್ನು ಸಣ್ಣದಾಗಿ ಕಟ್ ಮಾಡಿಕೊಳ್ಬೇಕು. ಎಷ್ಟು ಸಣ್ಣಕ್ಕೆ ಸಾಧ್ಯವೋ ಅಷ್ಟು ಸಣ್ಣಕ್ಕೆ ಕಟ್ ಮಾಡಿಕೊಳ್ಬೋದು. ನಾನಿಲ್ಲಿ ಒಂದೊಂದು ಇಂಚಿನಷ್ಟು ಉದ್ದ ಕಟ್ ಮಾಡಿ ಇಟ್ಕೊಂಡಿದ್ದೇನೆ. ನೋಡಿ, ಇವಾಗ ಇದು ಒಂದು ರಾಶಿ ಕಾಣ್ತದೆ ನಿಮಗೆ ಪರ್ವತದ ಹಾಗೆ, ಆದರೆ ಬೇಯಿಸಿದಾಗ ಒಂದಿಷ್ಟೇ ಆಗ್ತದೆ ಅದು. ಈಗ ನೋಡಿ, ನಾನಿಲ್ಲಿ ಒಂದು ಅರ್ಧ ಲೀಟ್ರ್ ನೀರನ್ನು ಕುದಿಲಿಕ್ಕೆ ಇಟ್ಟಿದ್ದೇನೆ. ಜಾಸ್ತಿ ನೀರು ಬೇಡ, ಹರಿವೆ ನಿಮಗೆ ಎಷ್ಟೇ ಕಂಡ್ರೂ ಕೂಡ. ನೋಡಿ, ಈಗ ಬಾಣಲೆಯಲ್ಲಿ ಫುಲ್ ಕಾಣ್ತಾ ಉಂಟು ಇದು. ಅದು ಬೆಂದಾಗುವಾಗ ಬಾಣಲೆಯಲ್ಲಿ ನೀರೀಗ ನಾವು ಎಷ್ಟು ಇಟ್ಟಿದ್ದೇವೆ ಅಷ್ಟೇ ಆಗ್ತದೆ ಅದು. ಇದಕ್ಕೆ 1-2 ಚಿಟಿಕೆಯಷ್ಟು ಅರಶಿನ ಹಾಕಿಕೊಳ್ತಾ ಇದ್ದೇನೆ. ಅದರ ಜೊತೆಗೇ ಒಂದು ಅರ್ಧ ಟೀ ಸ್ಪೂನಷ್ಟು ಬೆಲ್ಲ. ಸಾಸಿವೆ ಒಂಚೂರು ಸಿಹಿ ಇದ್ರೆ ಒಳ್ಳೆಯದಾಗ್ತದೆ, ಹಾಗೆ ಬೆಲ್ಲ ಹಾಕ್ಕೊಳ್ತಾ ಇದ್ದೇನೆ. ಬೆಲ್ಲ ಬೇಡ ಅಂತ ಹೇಳೋರು ಸ್ಕಿಪ್ ಮಾಡಿಕೊಳ್ಬೋದು. ಹಾಗೆಯೇ ರುಚಿಗೆ ಬೇಕಾದಷ್ಟು ಉಪ್ಪು. ಈಗ ಇದನ್ನು ರುಬ್ಬಲಿಕ್ಕೆ ಒಂದು ಮಿಕ್ಸರ್ ಜಾರ್ ತಗೊಂಡು 1 ಕಪ್ಪಷ್ಟು ಕಾಯಿ, ಖಾರಕ್ಕೆ ಬೇಕಾದಷ್ಟು ಹಸಿಮೆಣಸು, ನಾನಿಲ್ಲಿ ಗಾಂಧಾರಿ ಮೆಣಸು ಹಾಕ್ಕೊಂಡದ್ದು, 5 ಗಾಂಧಾರಿ ಮೆಣಸು ಹಾಕ್ಕೊಂಡಿದ್ದೇನೆ. ರುಬ್ಬಲಿಕ್ಕೆ ಎಷ್ಟು ಬೇಕೋ ಅಷ್ಟು ನೀರು. ನಂತರ ಒಂದು ಅರ್ಧ ಟೀ ಸ್ಪೂನಷ್ಟು ಸಾಸಿವೆ ತುಂಬ ಹಾಕಿದರೆ ಕಹಿ ಆಗ್ತದೆ, ಹಾಗಾಗಿ ಅರ್ಧ ಟೀ ಸ್ಪೂನ್ ಹಾಕ್ಕೊಂಡ್ರೆ ಸಾಕು. ಇದಕ್ಕೆ ಈಗ 1 ಕಪ್ಪಷ್ಟು ಮೊಸರು ಹಾಕ್ಕೊಳ್ಬೋದು. ನಿಮಗೆ ಎಷ್ಟು ಬೇಕೋ ಅಷ್ಟು ಹಾಕ್ಕೊಳ್ಬೋದು. ನಾನಿಲ್ಲಿ ಆಲ್ಮೋಸ್ಟ್ 1 ಕಪ್ಪಷ್ಟು ಮೊಸರು ಹಾಕ್ಕೊಂಡಿದ್ದೇನೆ. ಇದನ್ನು ಈಗ ನುಣ್ಣಗೆ, ಎಷ್ಟು ನುಣ್ಣಗೆ ಆಗ್ತದೆ ಅಷ್ಟು ನುಣ್ಣಗೆ ಪೇಸ್ಟ್ ಮಾಡಿಕೊಳ್ಳುವ. ಅದಷ್ಟು ರೆಡಿಯಾಗುವಷ್ಟೊತ್ತಿಗೆ ನೋಡಿ, ಇಲ್ಲಿ ಹರಿವೆ ಬೆಂದು ರೆಡಿ ಆಯಿತು. ನೋಡಿ, ಒಂದು ಪಾತ್ರೆಯಲ್ಲಿ ಫುಲ್ ಇತ್ತು. ಈಗ ನೋಡಿ ಎಷ್ಟಾಯಿತು ಅಂತ ಹೇಳ್ಕೊಂಡು. ಹಾಗೆಯೇ ಅದರ ಕಲ್ಲರ್ ನೋಡಿ ಎಷ್ಟು ಚೆನ್ನಾಗಿ ಬಂತು ಅಂತೇಳಿ. ಕೆಂಪು ಕಲರ್ ಅದು ನೀರಲ್ಲಿ ಬಿಟ್ಕೊಳ್ತದೆ. ನೋಡಿ, ಇದೇನು ಆರ್ಟಿಫಿಷಿಯಲ್ ಕಲರ್ ಅಲ್ಲ, ಇದು ಒರಿಜಿನಲ್ ಕಲರೇ. ಇದು ಹರಿವೆಯಿಂದಲೇ ಬಿಟ್ಕೊಂಡಂತಹ ಕಲರ್ ಇದು. ಈಗ ನೋಡಿ, ಹರಿವೆ ದಂಟಲ್ಲಿ ಪ್ರೆಸ್ ಮಾಡಿ ನೋಡಿ ಅದು ಬೆಂದಿದೆ ಅಂತ ಹೇಳ್ಕೊಂಡು. ಅದು ನೋಡಿ ಈಗ ಬೆಂದು ರೆಡಿಯಾಗಿದೆ. ಇದಕ್ಕೀಗ ನಾವೇನು ರುಬ್ಬಿ ಇಟ್ಕೊಂಡಿದ್ದೇವೆ ಆ ಕಾಯಿಯನ್ನು ಇದಕ್ಕೆ ಸೇರಿಸ್ಕೊಳ್ಬೇಕಾದ್ರೆ ಗಮನದಲ್ಲಿಟ್ಕೊಳ್ಬೇಕಾದ ಅಂಶ, ಸಾಸಿವೆ ನಾವು ಮಾಡುವಾಗ ಅದನ್ನು ಹಸಿಯಾಗಿ ಮಾಡೋದು. ಹಾಗಾಗಿ ಬೇಯಿಸಿದ ಹರಿವೆ ಪೂರ್ತಿಯಾಗಿ ತಣ್ಣಗಾಗಿರಬೇಕು. 100% ತಣ್ಣಗಾಗಿರಬೇಕು. ಅದು ಪೂರ್ತಿ ತಣ್ಣಗಾದ ನಂತರ ಇದಕ್ಕೆ ರುಬ್ಬಿದಂತಹ ಕಾಯಿಯನ್ನು ಸೇರಿಸ್ಕೊಳ್ಳುವ. ಸಾಸಿವೆಯನ್ನು ಕುದಿಸುವ ಕ್ರಮ ಇಲ್ಲ, ಹಾಗೆ ಹಸಿಯಾಗಿ ಒನ್ ಟೈಮಿಗೆ ನಾವು ಅದನ್ನು ಯೂಸ್ ಮಾಡಿಕೊಳ್ತೇವೆ. ರಾತ್ರಿಗೆ ನೀವು ಯೂಸ್ ಮಾಡುವ ಹಾಗಿದ್ದರೆ ಅದನ್ನು ಮಧ್ಯಾಹ್ನದ ಊಟ ಆದ ನಂತರ ಒಂದು ಸತಿ ಸ್ವಲ್ಪ ಕುದಿಸಿ ಇಟ್ಕೊಂಡ್ರೆ ರಾತ್ರಿ ಊಟಕ್ಕೆ ಉಪಯೋಗಿಸ್ಕೊಳ್ಬೋದು. ಆದರೆ ಅದಕ್ಕೆ ಹಸಿಗೆ ಬೇರೆ ರುಚಿ, ಬೇಯಿಸಿದ್ದಕ್ಕೆ ಬೇರೆ ರುಚಿ ಇರ್ತದೆ. ಹಾಗಾಗಿ ನೀವು ಎರಡನ್ನು ಕೂಡ ಟ್ರೈ ಮಾಡಿಕೊಳ್ಬೋದು. ಈಗ ಇದಕ್ಕೊಂದು ಸಾಸಿವೆ, ಕರಿಬೇವು ಹಾಗೆ ಮೆಣಸು ಹಾಕಿದ ಒಂದು ಸಿಂಪಲ್ ಆದ ಒಂದು ಒಗ್ಗರಣೆ. ಇದಕ್ಕೆ ಇಂಗು ಎಲ್ಲಿ ಕೂಡ ಉಪಯೋಗಿಸೋದಿಲ್ಲ, ಕೊತ್ತಂಬರಿ, ಜೀರಿಗೆ ಎಲ್ಲಿ ಕೂಡ ಉಪಯೋಗಿಸೋದಿಲ್ಲ. ಬೇರೆ ಯಾವುದೇ ಸಾಮಗ್ರಿಗಳನ್ನು ಸಾಸಿವೆ ಮಾತ್ರ ಉಪಯೋಗಿಸ್ಕೊಂಡು ಮಾಡುವಂತಹ ಒಂದು ಪದಾರ್ಥ ಇದು. ತುಂಬ ರುಚಿಯಾಗಿರ್ತದೆ. ನೀವು ಕೂಡ ಒಮ್ಮೆ ಖಂಡಿತ ಟ್ರೈ ಮಾಡಿ ನೋಡಿ. ಹೇಗಾಯಿತು ಅಂತೇಳಿ ಕಮೆಂಟ್ ಮೂಲಕ ನನಗೆ ತಿಳಿಸಿ. ಲೈಕ್ ಕೊಟ್ಟು ಶೇರ್ ಮಾಡಿ. ನೀವು ಇನ್ನೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿಲ್ಲ, ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲೇ ಇರುವ ಬೆಲ್ ಐಕಾನನ್ನು ಒತ್ತಿ ನಮ್ಮನ್ನು ಸಪೋರ್ಟ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಇನ್ನೊಂದು ಹೊಸ ಅಡಿಗೆಯೊಂದಿಗೆ ಪುನಃ ನಿಮ್ಮನ್ನು ಭೇಟಿಯಾಗ್ತೇನೆ. ಧನ್ಯವಾದಗಳು.